6 ತಿಂಗಳಿಂದ ಬರ್ತಾ ಇದ್ದೀನಿ. ನಾನು ಯಾವುದೋ ಒಂದು ತೊಂದರೆಯಲ್ಲಿದ್ದೆ. ಆವಾಗ ಬಂದು ಅನ್ಎಕ್ಸ್ಪೆಕ್ಟಾಗಿ ಪರಿಚಯ ಆಗಿದೆ ಅವ್ರ ಗುರುಗಳು. ಅವ್ರ ಹತ್ರ ಅನ್ಎಕ್ಸ್ಪೆಕ್ಟಾಗಿ ಪರಿಚಯ ಆಗಿ ಇಲ್ಲಿ ಕವಡೆ ಬಿಟ್ಟು ಕೆಲಸ ಈ ಥರ ಆಗಿದೆ ನಿನ್ನ ಸಮಸ್ಯೆ ಅಂತ ಹೇಳಿದ್ರು. ನಮ್ದು ಯಾವುದೋ ಒಂದು ಪರ್ಸನಲ್ ಸಮಸ್ಯೆ ಆಗಿತ್ತು, ಹಿಂಗಾಗಿದೆ ಅಂತ ಆಗ ಹೇಳಿದ್ರು. ಇಂಥ ದಿನದಲ್ಲೇ ಇಂಥ ಗಂಟೆಲೇ ಹಿಂಗಾಯ್ತು ನಿನ್ನ ಕೆಲಸ ಅಂದಿದ್ರು. ಆ ದಿನದಲ್ಲೇ ಆ ಕೆಲಸ ಆಗಿತ್ತು. 100ಗೆ 200% ಆ ಕೆಲಸ ಆಗಿತ್ತು. ಆಮೇಲೆ ಇನ್ನೊಂದು ಯಾವುದೋ ಜಾಗದ ವಿಚಾರದಲ್ಲಿ ಕೇಳ್ಕೊಂಡಿದ್ದೆ ನಾನು, ಒಂದು ಮನೆಗಳ ವಿಚಾರದಲ್ಲಿ. ಆ ಮನೆ ರಿಜಿಸ್ಟರ್ ಆದರೆ ನನಗೆ ಅದೇನೋ ನನ್ನ ಕೈಲಾದಷ್ಟು ಭಕ್ತಿಲಿ ಕೊಡ್ತೀನಿ ಕಣಪ್ಪ ಬಂದಿದೆ ಅಂಥ ಡೇಟಲ್ಲೇ ಆಗ್ತದೆ ಅಂತ ಹೇಳಿದ್ರು. ಅದೇ ಡೇಟಲ್ಲಿ ಆಗಿತ್ತು. ಅದು ನಮಗೇನೋ ದೇವ್ರ ಭಕ್ತಿ ಅಲ್ವಾ, ಅದು ನಾವು ಹೇಳಿದ್ರಾಗುತ್ತದಾ? ದೇವ್ರು ಅವ್ರು ಕವಡೆ ಬಿಟ್ಟು ಹೇಳಿದರು. ಇಲ್ಲಿ ಬಂದು ದೇವ್ರು ಕೇಳಿದೆ ನಾನು, ನೋಡಪ್ಪ ನಿನ್ಗೆ ಇಂಥ ದಿನ ಆಯ್ತದೆ, ಯಾರನೇ ಮಾತೇ ಇಲ್ಲ, ಯಾರು ತಡೋರು ನಿನ್ನ ಕೆಲಸ ಆಗೇ ಆಗ್ತದೆ ಅಂತ ಸ್ವಾಮಿ ಗುರುಗಳು ಹೇಳಿದರು. ಆ ಹೇಳಿದ ತಕ್ಷಣ ಕೆಲಸ ಇಮಿಡಿಯೇಟ್ 1 ಗಂಟೆಲೇ ಸಹ ಆಯಿತು. ನಾನು ಈಗ ಕೆಲವೊಂದು 15 ದಿವಸದಲ್ಲಿ ಬರೋಕ್ಕಾಗಲಿಲ್ಲ. ಒಂದು 2 ವಾರದಲ್ಲಿ ಸ್ವಲ್ಪ ಬ್ಯುಸಿ ಇದ್ದೆ. ಪ್ರೆಸೆಂಟ್ ನಾಗಮಂಗಲನೇ TV ಸರ್ಕಲಲ್ಲಿ. ನಾನು ಮಾಮೂಲಿ ಬಿಸ್ನೆಸ್ಸು, ಸೈಟ್ ವ್ಯವಹಾರ, ವ್ಯವಸಾಯ, ರಿಯಲ್ ಎಸ್ಟೇಟು, ವ್ಯವಸಾಯ. ಕೋಟಿಗಟ್ಟಲೆ ಏನಿಲ್ಲ, ಲಕ್ಷಗಟ್ಟಲೆ ಹೋಗ್ತಾ ಏನಿಲ್ಲ. ಕೋಟಿಗೆ ಮುಂದೆ ಭಗವಂತನ ಕೃಪೆಯಿಂದ ಹೋಗ್ಬೇಕು ಮುಂದಗಡೆ. ಸುಮಾರು ಜನ ಬರ್ತಾಯಿದ್ರು. ಈಗ ಮೊನ್ನೆ ಇದೊಂದು ಪುರ ಮಾಡಿದ್ದು ದೇವ್ರದ್ದು. ಆಗ ಕಮ್ಮಿ ಅಂದರೆ ಒಂದು 4,500 ಜನ ಅಡುಗೆ ಮಾಡಿ ಪ್ರಸಾದ ಮಾಡಿದ್ವಿ ನಾವು. ಇಲ್ಲಿಗೆ ಈಗ ದೇವಸ್ಥಾನ ಕಟ್ಟಬೇಕು ಅಂತ ಆ ಜಾಗ ಇದು ಮಾಡಿದ್ದೀವಿ. ಮುಂದೆ ನಾನು ಪುರಸಭೆ ಚುನಾವಣೆಗೆ ನಿಂತ್ಕೊಳ್ಳೋಕ್ಕೋಸ್ಕರ ಕೇಳಿದೆ. ಇಲ್ಲೇ 17ನೇ ವಾರ್ಡು ನಾಗಮಂಗಲ ಸಾರಮೇಲ್ ಕೊಪ್ಪಲಲ್ಲಿ. ಇವ್ರು ಹೇಳಿದ್ರು, ನೀನು ಏನೇ ಮಾಡಿದ್ರು ನಿಂತ್ಕೊಂಡು, ನೀನು ಎದುರಾಳಿಗಳು ಯಾರಿದ್ರು ತಲೆ ಕೆಸ್ಕೊಂಡು ನಿಂತ್ಕೊಂಡು ನಿಂತ್ಕೊಂಡು ನೀನು ಗೆದ್ಕೊಂಡು ಬರ್ಸೋ ಜವಾಬ್ದಾರಿ ನಂದು ಅಂತ ಹೇಳಿದ್ರು.